ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಆಕ್ಷನ್ಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಟಾಪ್ 5 ಸೆಟ್ಸ್, ಮೈನ್ ಸೆಟ್ಸ್ಗಳು. ಈ ಟಾಪ್ 5 ಸೆಟ್ಸ್ ಅಲ್ಲಿ ನಮ್ಮ RCB ಯಾರನ್ನ ಟಾರ್ಗೆಟ್ ಮಾಡ್ಬೋದು ಅಥವಾ ಯಾರನ್ನೂ ಟಾರ್ಗೆಟೇ ಮಾಡಲ್ವಾ? RCB ಇರೋವಂಥದ್ದು ಆಲ್ಮೋಸ್ಟ್ 16 ಕೋಟಿ ಪೋಸ್ಟ್ ವ್ಯಾಲ್ಯೂ. ಇದನ್ನ ಇಟ್ಕೊಂಡು ಟಾಪ್ 5 ಸೆಟ್ಸ್ ಅಲ್ಲಿ ಯಾರ್ಯಾರಿಗೆ RCB ಬಿಡ್ ಮಾಡ್ಬೋದು ಆ್ಯಂಡ್ ಸ್ಟ್ರಾಟಜಿ ವೈಸ್ ಹೆಂಗೆ ಇರ್ಬೋದು ಎಲ್ಲ ನೋಡೋಣ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಹಂಗೆ ಪಾಟ್ ಅನ್ನಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ 5 ಸೆಟ್ಟಲ್ಲಿ ಇರುವಂಥ ಪ್ಲೇಯರ್ಸ್ಗಳೇ ಸ್ವಲ್ಪ ಜಾಸ್ತಿ ಅಮೌಂಟ್ಗೆ ಹೋಗೋದು ಅಂತ ನಿಮಗೆ ಗೊತ್ತು. ಮಿಕ್ಕಂಥ ಪ್ಲೇಯರ್ಗಳು ಅಷ್ಟು ಜಾಸ್ತಿ ಅಮೌಂಟ್ಗೆ ಹೋಗೋದಿಲ್ಲ ಅಂತ. ಸೊ ನೋಡೋಣ, ಪ್ಲೇಯರ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಪ್ಲೇಯರ್ ನಂಬರ್ 1 ಸೆಟ್ಟಲ್ಲಿ ಇಟ್ಸ್ ಡೆವಾನ್ ಕಾನ್ವೆ. ಇಟ್ಸ್ ಕಂಪ್ಲೀಟ್ಲಿ ಬ್ಯಾಟರ್ ಸೆಟ್ಟು. ಸೊ ಡೆವಾನ್ ಕಾನ್ವೆಗೆ ಟಾರ್ಗೆಟ್ ಮಾಡ್ತಾರ? ಖಂಡಿತ RCB ಟಾರ್ಗೆಟ್ ಮಾಡಲ್ಲ. ಜಾಕ್ ಫ್ರೇಸರ್ ಮಂಕಿಗೆ ಟಾರ್ಗೆಟ್ ಮಾಡ್ತಾರ? ಇಲ್ಲ, ಮಾಡಲ್ಲ. RCBಗೆ ಇರುವಂಥದ್ದು 2 ಓವರ್ಸೀಸ್ ಸ್ಲಾಟು ಅವೈಲೇಬಲ್ ಇದೆ. ಸೊ ಆ 2 ಓವರ್ಸೀಸ್ ಸ್ಲಾಟ್ನ ಫಿಲ್ ಮಾಡಬೇಕು ಅಂತಂದರೆ ನನ್ನ ಪ್ರಕಾರ ಒಂದು ಫಾಸ್ಟ್ ಬೌಲರ್ಗೆ ನೋಡ್ತಾ ಇರ್ತಾರೆ, ಇನ್ನೂ ಒಂದು ಆಲ್ರೌಂಡರ್ಗೆ ನೋಡ್ತಾ ಇರ್ತಾರೆ. ಯಾಕಂದರೆ ಬಿಟ್ಟಿರೋರು ಕೂಡ ಅದೇ ರೀತಿಯೇ RCB ಬಿಟ್ಟಿರುವಂಥದ್ದು. ಲಿಯಾಮ್ ಲಿವಿಂಗ್ಸ್ಟನ್ ಬಿಟ್ಟರು, ಜೊತೆಗೆ ಲುಂಗಿ ಇಂಗಡಿನ ಬಿಟ್ಟಿದ್ದಾರೆ. ಸೊ ಇವರಿಬ್ಬರು ಫಿಲ್ ಮಾಡೋದಕ್ಕೋಸ್ಕರ ಈ ಥರ ಇರೋರನ್ನೇ ನೋಡ್ತಾ ಇರ್ತಾರೆ. ಸೊ ನನ್ನ ಪ್ರಕಾರ ಇಲ್ಲಿ ಟಾರ್ಗೆಟ್ ಮಾಡೋದು ಓವರ್ಸೀಸ್ ಪ್ಲೇಯರ್ಗಳಿಗೆ, ಕ್ಯಾಮ್ರಾನ್ ಗ್ರೀನ್ಗಾಗಿರಲಿ, ಜೊತೆಗೆ ಇಲ್ಲಿ ಡೇವಿಡ್ ಮಿಲ್ಲರ್ಗಾಗಿರಲಿ ಟಾರ್ಗೆಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟು. ಜೆನ್ಯೂನ್ ಬ್ಯಾಟ್ರನ್ನ ಟಾರ್ಗೆಟ್ ಮಾಡೋದು. ಕ್ಯಾಮ್ರಾನ್ ಗ್ರೀನ್ ಟಾರ್ಗೆಟ್ ಮಾಡಿದ್ರೆ ಸಿಗ್ತಾರಾ ಅಂತ ಕೇಳಿದ್ರೆ RCBಗೆ ಇರುವಂಥ ಪೋಸ್ಟ್ ವ್ಯಾಲ್ಯೂಗೆ ಖಂಡಿತ ಕ್ಯಾಮ್ರಾನ್ ಗ್ರೀನು ಸಿಗಲ್ಲ. ನಾವು ಬಿಡ ಮಾಡೋಕೆ ಹೋಗ್ಬಾರ್ದು. ಬಿಡ್ ಮಾಡ್ಬೋದು, ಇನಿಷಿಯಲ್ ಬಿಡ್ಡು ಅವು ಇವೆಲ್ಲ ಮಾಡ್ಬೋದು, ಬಟ್ ನಮಗೆ ಸಿಗಲ್ಲ ಅಂತ ನಮಗೂ ಗೊತ್ತು, ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು ಕ್ಯಾಮ್ರಾನ್ ಗ್ರೀನ್ ಸಿಗಲ್ಲ ಅಂತ. ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ಪೇಯ್ಡ್ ಪ್ಲೇಯರ್ ಆಗ್ತಾರೆ ಈ ಒಂದು ಸೀಸನಲ್ಲಿ ಕ್ಯಾಮ್ರಾನ್ ಗ್ರೀನ್ ಅಂತ. ಸೊ ಅದರಿಂದ RCB ಟಾರ್ಗೆಟ್ ಮಾಡ್ಬೋದು ಅಷ್ಟೇ, ಬಟ್ ತಗೊಳ್ಳೋದಕ್ಕಾಗೋದಿಲ್ಲ. ನನ್ನ ಪ್ರಕಾರ ಟಾರ್ಗೆಟು ಕೂಡ ಮಾಡೋದಿಲ್ಲ. ಟಾರ್ಗೆಟ್ ಮಾಡದೇ ಇದ್ರೆ ಒಳ್ಳೇದು, ಯಾಕಂದರೆ ಅವ್ರ ಕೈ ಸಿಗೋದಿಲ್ಲ. ಯಾಕಂದರೆ ಆ ಹಂತದಲ್ಲಿ ಇದ್ದಾರೆ ಅವರು. ಕ್ಯಾಮ್ರಾನ್ ಗ್ರೀನ್ ಬಗ್ಗೆ ಡಿಮಾಂಡ್ ಸಿಕ್ಕಾಪಟ್ಟೆ ಇದೆ ಕ್ಯಾಮ್ರಾನ್ ಗ್ರೀನ್ಗೆ. ಸೆಟ್ 2 ಅಂತ ಬಂದಾಗ, ಸೆಟ್ 1ಅಲ್ಲಿ ನನ್ನ ಪ್ರಕಾರ RCB ಏನೂ ಮಾಡಲ್ಲ, ಯಾರನ್ನೂ ತೊಗೊಳ್ಳಲ್ಲ. ಪೃಥ್ವಿ ಶಾನು ತೊಗೊಳ್ಳಲ್ಲ, ಸರ್ಫರಾಜ್ ಖಾನು ತೊಗೊಳ್ಳಲ್ಲ. ಹೌದು, ಒಬ್ಬ ಮಿಡಲ್ ಆರ್ಡರ್ ಬ್ಯಾಟರ್ನ ಅವಶ್ಯಕತೆ RCBಗೆ ಇದೆ, ಬಟ್ ಆದರೂ ಈ ಪ್ಲೇಯರ್ನ ತಗೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೆಟ್ 2 ಅಂತ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಆಲ್ರೌಂಡರ್ ಸೆಟ್ಟು. ಹರ್ಷರಂಗ ಇದ್ದಾರೆ, ಕಿಂಗ್ಸನ್ ಇದ್ದಾರೆ, ಜೊತೆಗೆ ದೀಪಕ್ ಹುಡಾ ಇದ್ದಾರೆ, ವೆಂಕಟೇಶ್ ಅಯ್ಯರ್ ಇದ್ದಾರೆ. ವೆಂಕಟೇಶ್ ಅಯ್ಯರ್ RCB ಟಾರ್ಗೆಟ್ ಮಾಡ್ಬೋದು ಅಂತ ಹೇಳ್ಬೋದು ನೀವು, ಬಟ್ ವೆಂಕಟೇಶ್ ಅಯ್ಯರ್ ನಮ್ಮ ಕೈಗೆ ಸಿಗ್ತಾರಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಒಂದು 10 ಕೋಟಿ ರೇಂಜ್ ಅಥವಾ ಅದಕ್ಕಿಂತ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರೋದ್ರಿಂದ 10 ಕೋಟಿಗೆ ಸಿಗ್ಬೋದಲ್ಲ ಗುರು ಅಂತ ಕೇಳಿದ್ರೆ KKR ಬಿಡಬೇಕಲ್ಲಪ್ಪ. KKR ಹತ್ರ ದುಡ್ಡು ಇಟ್ಕೊಂಡಿದ್ದಾರೆ, ಅವ್ರು ಮತ್ತೆ ಬೈಬ್ಯಾಕ್ ಮಾಡ್ಕೊತಾರೆ ವೆಂಕಟೇಶ್ ಅಯ್ಯರ್ನ. ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. RCB ಹತ್ರ ಇರುವಂಥ ಪೋಸ್ಟ್ ವ್ಯಾಲ್ಯೂ ಅವರು 16 ಕೋಟಿಗೆ ಹೋದ್ರೂ ಕೂಡ ಖಂಡಿತ ಪಿಕ್ ಮಾಡ್ಕೊತಾರೆ. ಯಾಕಂದರೆ ಅವ್ರು ಲಾಸ್ಟ್ ಸೀಸನ್ 24 ಕೋಟಿಗೆ ಹೋಗಿದ್ರು. 16 ಕೋಟಿ ಸಿಗ್ತಾರೆ ಅಂತಂದರೆ ಖುಷಿನೇ ಆಗಲ್ಲವ KKRಗೆ. ಖಂಡಿತ ಅವ್ರು ಬೈಬ್ಯಾಕ್ ಮಾಡ್ಕೊತಾರೆ. RCBಗೆ ಸಿಗಲ್ಲ ವೆಂಕಟೇಶ್ ಅಯ್ಯರು. ಆದ್ದರಿಂದ ನನ್ನ ಪ್ರಕಾರ ಇಲ್ಲಿ RCB ಈ ಒಂದು ಸೆಟ್ಟು ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಟು ಬಿ ಹಾನೆಸ್ಟ್, ಒಂಥರ ಜೆನ್ಯೂನ್ ಆಗಿ ಅನ್ನಿಸ್ತದೆ, ಒಂದು ಫೀಲ್ ಬರ್ತಾ ಇದೆ ನನಗೆ. ಲಿಯಾಮ್ ಲಿವಿಂಗ್ಸ್ಟನ್ಗೆ ಲಾಸ್ಟ್ ಸೀಸನ್ RCB ಆಲ್ಮೋಸ್ಟ್ 9 ಕೋಟಿನ ಕೊಟ್ಟಿದ್ರು. ಈ ಸೀಸನ್ ಇನ್ನೊಂದು ಸ್ವಲ್ಪ ಕಮ್ಮಿ ಅಮೌಂಟಿಗೆ ಸಿಗ್ತಾರೆ ಅಂತಾರೆ. ಅದೇ ಸೇಮ್ ವೆಂಕಟೇಶ್ ಅಯ್ಯರ್ ಮ್ಯಾಟ್ರನೇ ಇದು. KKR ಯಾವ ಥರ ಡೀಲ್ ಮಾಡ್ಕೊಂಡ್ರೋ ಇವರು ಅದೇ ಥರ ಡೀಲ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಬಟ್ ಲಿಯಾಮ್ ಲಿವಿಂಗ್ಸ್ಟನ್ಗೆ ಡಿಮ್ಯಾಂಡ್ ಇರುತ್ತಾ ಅಂತ ಕೇಳಿದ್ರೆ ಇರಬಹುದು, ಗೊತ್ತಿಲ್ಲ. ಆಪ್ಷನಲ್ಲಿ ಲಾಸ್ಟ್ ಸೀಸನ್ ಪರ್ಫಾರ್ಮ್ ಮಾಡಿಲ್ಲ ಚೆನ್ನಾಗೆ. ಮ್ಯಾಕ್ಸ್ವೆಲ್ ಥರನೇ ಏನೂ ಪರ್ಫಾರ್ಮ್ ಮಾಡಿಲ್ಲ ಲಾಸ್ಟ್ ಸೀಸನು. ಸೊ ಈ ಸೀಸನ್ ಅಂತ ಬಂದಾಗ ಡಿಮ್ಯಾಂಡ್ ಇರುತ್ತೆ. ಮ್ಯಾಕ್ಸ್ವೆಲ್ ಥರ ಆಪ್ಷನಿಂದ ಈಚೆ ಕಡೆ ಏನು ಹೋಗಿಲ್ಲ ಇವರು. ಸೊ ಆಪ್ಷನಲ್ಲಂತೂ ಇದ್ದಾರೆ. ಖಂಡಿತ ಒಂದು ರೇಂಜಿಗೆ ಡಿಮ್ಯಾಂಡ್ ಇರುತ್ತೆ, ಬಟ್ ಲಾಸ್ಟ್ ಸೀಸನ್ ಇದ್ದಷ್ಟು ಮಟ್ಟಿಗೆ ಡಿಮ್ಯಾಂಡು 10 ಕೋಟಿ ಮೇಲೆ ಹಂಗೆ ಹಿಂಗೆ ಆ ಥರ ಆ ರೇಂಜಿಗೆಲ್ಲ ಹೋಗೋದಿಲ್ಲ ಅಂತ ಕಾಣಿಸುತ್ತೆ. RCB ಖಂಡಿತ ಲಿಯಾಮ್ ಲಿವಿಂಗ್ಸ್ಟನ್ಗೆ ಟಾರ್ಗೆಟ್ ಮಾಡಿದ್ರೆ ಒಳ್ಳೆಯದು, ಆ್ಯಂಡ್ ಬೈಬ್ಯಾಕ್ ಮಾಡ್ಕೊಂಡ್ರೆ ಆಶ್ಚರ್ಯ ಪಡುವಂಥದ್ದಿಲ್ಲ, ಏನೂ ಇಲ್ಲ. ಸೊ ಈ ಲಿಸ್ಟ್ನ ನೋಡ್ತು ಅಂದರೆ ರಚಿನ್ ರವೀಂದ್ರನ ಟಾರ್ಗೆಟ್ ಮಾಡ್ತಾರೆ ಅಂತಲೂ ಕೂಡ ಅನ್ನಿಸ್ತಿಲ್ಲ. ಮಲ್ಡರ್ನ ಟಾರ್ಗೆಟ್ ಮಾಡಿದ್ರು ಅಂತೂ ಅನ್ನಿಸ್ತಿಲ್ಲ. ವೆಂಕಟೇಶ್ ಅಯ್ಯರು, ದೀಪಕ್ ಕೂಡ, ಸರಂಗ ಆ್ಯಂಡ್ ಕಿಂಗ್ಸನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅನ್ನಿಸ್ತಿರೋದು ಒಂದೇ, ಲಿಯಾಮ್ ಲಿವಿಂಗ್ಸ್ಟನ್ನ ಟಾರ್ಗೆಟ್ ಮಾಡ್ಬೋದು RCB ಅಂತ. ಆ್ಯಂಡ್ ಸೆಟ್ ನಂಬರ್ 3 ಅಂತ ಬಂದಾಗ ಇಟ್ಸ್ ವಿಕೆಟ್ ಕೀಪರ್ ಬ್ಯಾಟರ್ ಸೆಟ್ಟು. ನಮ್ಮ ಹತ್ರ ಆಲ್ರೆಡಿ ಇಬ್ಬರು ವಿಕೆಟ್ ಕೀಪರ್ ಬ್ಯಾಟರ್ ಇದ್ದಾರೆ. ಫಿಲ್ ಸಾಲ್ಟ್ ಇದ್ದಾರೆ 11 ಆಡುವಂಥವ್ರು, ಜೊತೆಗೆ ಜಿತೇಶ್ ಶರ್ಮಾ ಇದ್ದಾರೆ 11 ಆಡುವಂಥವ್ರು. ಸೊ ಇವ್ರಿಗಿಂತ ಅಲ್ಲಿ ಬೇಕಾಗಿಲ್ಲ, ನಮಗೆ ವಿಕೆಟ್ ಕೀಪರ್ ಬ್ಯಾಟರೇ ಬೇಕಾಗಿಲ್ಲ. ಸೊ ಅದರಿಂದ ಅಲ್ಲಿ ಕ್ವಿಂಟನ್ ಡಿ ಕಾಕ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಬಟ್ ಇವರು ಸ್ವಲ್ಪ ಹೈಯರ್ ಅಮೌಂಟ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ, ಒಂದು 5 ಕೋಟಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ನಮಗೆ ಓಪನರ್ ಏನು ಅವಶ್ಯಕತೆ ಏನಿಲ್ಲ, ನಮ್ಗೆ ಆಲ್ರೆಡಿ ಸಾಲಿಡ್ ಓಪನರ್ಸ್ಗಳೆಲ್ಲ ಇದರಿಂದ. ಕ್ವಿಂಟನ್ ಡಿ ಕಾಕ್ನು ಟಾರ್ಗೆಟ್ ಮಾಡಲ್ಲ, KS ಭರತ್ನೂ ಮಾಡಲ್ಲ, ಜಾನಿ ಬೆರ್ಸ್ಟೋ ಮುಂಬೈ ಇಂಡಿಯನ್ಸ್ ಮಾಡ್ತಾರೆ, ಆ್ಯಂಡ್ ಫಿನ್ ಆಲನ್ ಮಾಡಲ್ಲ, ಜೊತೆಗೆ ಗುರ್ಬಾಜ್ನು ಕೂಡ ಮಾಡಲ್ಲ, ಆ್ಯಂಡ್ ಸ್ಮಿತ್ನು ಕೂಡ ಮಾಡಲ್ಲ. ಇಲ್ಲಿ ಸೆಟ್ ನಂಬರ್ 4 ಅಂತ ಬಂದಾಗ ಇಟ್ಸ್ ಬೌಲರ್ ಸೆಟ್ಟು. RCB ಲುಂಗಿ ಇಂಗಿಡಿನ ಬಿಟ್ಟಿರೋದ್ರಿಂದ ಇಲ್ಲಿ ಒಬ್ಬ ಓವರ್ಸೀಸ್ ಬೌಲರ್ನ ಎತ್ತಾಕೊಳ್ಳುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಲುಂಗಿ ಇಂಗುಡಿ ಇಲ್ಲಿ ಅಪ್ಪರ್ ಸೆಟ್ಟಲ್ಲಿ ಬರಲ್ಲ, ಲೋವರ್ ಸೆಟ್ಟಲ್ಲಿ ಬರ್ತಾರೆ. ಸೊ ಲುಂಗಿ ಇಂಗುಡಿ ಆಪ್ಷನಲ್ಲಿ ಡಿಮ್ಯಾಂಡಲ್ಲಿ ಇರ್ಬೋದು ಗುರು ಈ ಸಲ. ಲಾಸ್ಟ್ ಸೀಸನ್ RCB ಅವರಿಗೆ ಜಸ್ಟ್ 1 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು. ಈ ಸೀಸನು ಜಾಸ್ತಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಲುಂಗಿ ಇಂಗಿಡಿ ಏನಕ್ಕೆ ಬಿಟ್ಟರು ಅಂತ ಗೊತ್ತಿಲ್ಲ. ಲುಂಗಿ ಇಂಗಿಡಿನ ರಿಟೈನ್ ಮಾಡ್ಕೊಂಡಿದ್ರಾಗಿತ್ತು. ಒಳ್ಳೆ ಬೌಲರ್ ಲುಂಗಿ ಇಂಗಿಡಿ. ಇಲ್ಲಿ ಗಿರಾಲ್ಡ್ ಕೌಟ್ಜೆ ಇದ್ದಾರೆ, ಆಕಾಶ್ ದೀಪ್ ಇದ್ದಾರೆ. ನನ್ನ ಪ್ರಕಾರ ಆಕಾಶ್ ದೀಪ್ಗೆ ಟಾರ್ಗೆಟ್ ಮಾಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ RCB.
ಬೇರೆ ಟೀಮ್ಗಳು ಮಾಡ್ತಾರೆ, ಜಾಸ್ತಿ ಅಮೌಂಟ್ಗೆ ಹೋಗಿರೋ, ಲಾಸ್ಟ್ ಸೀಸನ್ 10 ಕೋಟಿಗೆ ಹೋಗಿದ್ರು. ಈ ಸೀಸನು ಸ್ವಲ್ಪ ಕಮ್ಮಿ ಅಮೌಂಟ್ಗೆ ಹೋಗೋದವರು. ಆಕಾಶ್ ದೀಪ್ಗೆ ಡಿಮ್ಯಾಂಡ್ ಇರುತ್ತೆ ಈ ಆಪ್ಷನಲ್ಲಿ. ಖಂಡಿತ RCB ಟಾರ್ಗೆಟ್ ಮಾಡ್ತು ಅಂದರೆ ಒಬ್ಬ ಬೌಲರ್, ಎಕ್ಸ್ಟ್ರಾ ಬೌಲರ್ ಇರಲಿ ಅಂತ ಟಾರ್ಗೆಟ್ ಮಾಡಿದ್ರೆ ಏನಿಲ್ಲ, ಆಶ್ಚರ್ಯ ಪಡಬೇಕಾಗಿರೋದೇನಿಲ್ಲ ಅಲ್ಲಿ. ಆಮೇಲೆ ಡಫಿ ಒಬ್ರು ಇದ್ದಾರೆ, ಆಮೇಲೆ ಫಜಲ್ ಫಾರೂಕಿ ಇದ್ದಾರೆ, ಮ್ಯಾಟ್ ಹೆನ್ರಿ, ಸ್ಪೆನ್ಸ್ ಜಾನ್ಸನ್, ಆಮೇಲೆ ಶಿವಮ್ ಮಾವಿ, ಹೆನ್ರಿಕ್ ನೋಕಿಯಾ, ಆಮೇಲೆ ಮತೀಶಾ ಪತಿರಾಣ ನಮ್ಮ ಕೈಗೆ ಸಿಗಲ್ಲ. ಪತಿರಾಣ ಜಾಸ್ತಿ ಅಮೌಂಟ್ಗೆ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಒಂದು 10 ಕೋಟಿ ರೇಂಜಿಗೆ ಹೋಗ್ಬೋದು ಅಂತ. ಸೊ ಅದರಿಂದ ಕೈಗೆ ಎಟ್ಕಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಿಕ್ತು ಅಂತಂದರೆ ಏನಾದ್ರು ಎತ್ತಾಕೊಂಡ್ಬಿಡ್ತು ಅಂದರೆ ಅದು ಲಕ್ ಅಂತ ಅನಿಸುತ್ತೆ. ಸೊ ಇವ್ರನ್ನ ಬಿಡ್ತು ಅಂದರೆ ಹೆನ್ರಿಕ್ ನೋಕಿಯಾ ಖಂಡಿತ ಕಮ್ಮಿ ಅಮೌಂಟ್ಗೆ ಹೋಗ್ತಾರೆ. ಅವ್ರು ಬೆಸ್ಟ್ ಪ್ರೈಸ್ ಸಿಗುವಂಥ ಲಕ್ಷಣಗಳಿರುತ್ತೆ, ಯಾಕಂದರೆ ಅಂಥ ಏನು ಪರ್ಫಾರ್ಮೆನ್ಸ್ ಏನು ಕೊಡ್ತಾ ಇಲ್ಲ. ಫಜಲ್ ಫಾರೂಕಿ ಕಮ್ಮಿ ಅಮೌಂಟಿಗೆ ಸಿಗ್ತಾರೆ, ಗೆರಾಲ್ಡ್ ಕಾಟ್ಸಿಯಾ ಕೂಡ ಕಮ್ಮಿ ಅಮೌಂಟಿಗೆ ಸಿಗ್ತಾರೆ. ಸೊ ಇಲ್ಲಿ ಡೀಲ್ ಮಾಡ್ಕೊಂತು ಅಂದರೆ RCB ಒಬ್ಬ ಓವರ್ಸೀಸ್ ಬ್ಯಾಕಪ್ ಪೇಸರ್ ಬೇಕು ಅಂತಂದರೆ ಗೆರಾಲ್ಡ್ ಕಾಟ್ಸಿಯಾ ಅಥವಾ ಫಜಲ್ ಫಾರೂಕಿ ಅಥವಾ ಡಫಿ, ಹೆನ್ರಿ, ಸ್ಪೆನ್ಸರ್ ಜಾನ್ಸನ್ ಜೊತೆಗೆ ಹೆನ್ರಿಕ್ ನೋಕಿಯಾ, ಇಷ್ಟು ಜನನು ಕೂಡ ಕಮ್ಮಿ ಅಮೌಂಟ್ಗೆ ಹೋಗ್ತಾರೆ, ಏನೋ ಹೆವಿ ಅಮೌಂಟ್ಗೆ ಹೋಗೋದಿಲ್ಲ. ಮತೀಶಾ ಪತಿರಾಣ ಮಾತ್ರ, ಆಕಾಶ್ ದೀಪು ಮತ್ತು ಮತೀಶಾ ಪತಿರಾಣ ಇರೋವಂಥ ಲಿಸ್ಟಲ್ಲಿ ಇವರಿಬ್ಬರು ಮಾತ್ರ ಜಾಸ್ತಿ ಅಮೌಂಟ್ಗೆ ಹೋಗ್ತಾರೆ. ಶಿವಮ್ ಮಾವಿ ನನ್ನ ಪ್ರಕಾರ ಅನ್ಸೋಳ್ಳಾದರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಆ್ಯಂಡ್ ಅದೇ ಇಲ್ಲಿ ತೊಗೊಬೇಕು ಅಂತಂದರೆ ಓವರ್ಸೀಸ್ ಪೇಸರ್ನ ತೊಗೋಬೇಕು ಅಂತಂದರೆ ಲುಂಗಿ ಅಂಗಡಿ ಸ್ವಲ್ಪ ಜಾಸ್ತಿ ಅಮೌಂಟ್ಗೆ ಹೋಗೋದ್ರಿಂದ ಇವ್ರನ್ನೇ ತೊಗೊಂಡ್ರೆ ಇವರಲ್ಲಿ ಯಾರಾದರೂ ಒಬ್ಬರನ್ನ ತೊಗೊಳ್ತಾರೆ ಅಂತ ಅನ್ನೋದಿದೆ. ಟಾರ್ಗೆಟ್ ಅಂತೂ ಖಂಡಿತ ಮಾಡ್ತಾರೆ ಈ ಸೆಟ್ ನಂಬರ್ 4ಅಲ್ಲಿ RCB ಒಬ್ಬ ಓವರ್ಸೀಸ್ ಪೇಸರ್ಗೆ. ಇಂಡಿಯನ್ ಪೇಸರ್ಗೆ ಇಲ್ಲಿ ಈ ಒಂದು ಸೆಟ್ಟಲ್ಲಿ ಟಾರ್ಗೆಟ್ ಮಾಡಲ್ಲ. ಸೆಟ್ ನಂಬರ್ 5 ಅಂತ ಬಂದಾಗ ರವಿ ಬಿಷ್ಣೋಯ್ ಸ್ಪಿನ್ನರ್ ಸೆಟ್ಟು. ಬಿಷ್ಣೋಯ್, ಚಹಾರ್, ಹುಸೈನ್, ಮುಜಿಬುರ್ ರೆಹಮಾನ್ ಅಂಡ್ ತಿಕ್ಷಣ ಇದ್ದಾರೆ. ನಮಗೆ ಓವರ್ಸೀಸ್ ಸ್ಪಿನ್ನರ್ನ ಅಗತ್ಯತೆ ಇಲ್ಲ. ನಮಗೆ ಬೇಕಾಗಿರೋದು ಒಬ್ಬ ಇಂಡಿಯನ್ ಕ್ವಾಲಿಟಿ ಸ್ಪಿನ್ನರು ರವಿ ಬಿಷ್ಣೋಯ್ಗೆ, ಜೊತೆಗೆ ರಾಹುಲ್ ಚಾರ್ಗೆ, ಇಬ್ಬರಲ್ಲಿ ಒಬ್ಬರಿಗೆ ಖಂಡಿತ RCB ಅಂತೂ ಹೋಗ್ತಾರೆ. ಯಾಕೆಂದರೆ ನಮಗೆ ಬೇಕಾಗಿರೋದು ಸುಯಾಶ್ಗೆ ಒಬ್ಬರು ಸಖತ್ತಾಗಿರುವಂಥ ಬ್ಯಾಕಪ್ ಸ್ಪಿನ್ನರು ಅಥವಾ ಅವ್ರ ಥರನೇ ಮ್ಯಾಚ್ ಮಾಡುವಂಥ ಸ್ಪಿನ್ನರು ಬೇಕು ನಮಗೆ. ಆದ್ದರಿಂದ ಬಿಟ್ಟಿದ್ದಾರಲ್ಲ ಆ ಸ್ಪಿನ್ನರ್ನ ನಮ್ಮ RCB. ಸೊ ಅದರಿಂದ ಇವ್ರನ್ನ ಫಿಟ್ ಮಾಡ್ಕೊಬೇಕು ಅಂದರೆ ಒಂದು ಸ್ವಲ್ಪ ಒಂದು 2-3 ಕೋಟಿ, ಒಂದು 3-4 ಕೋಟಿವರೆಗೂ ಹೋದ್ರೂ ಕೂಡ ಇಲ್ಲಿ ರಾಹುಲ್ ಚಾರು ಅಥವಾ ರವಿ ಬಿಷ್ಣೋಯ್ನ ಇಬ್ಬರಲ್ಲಿ ಯಾರು ಒಬ್ಬರನ್ನ ತೊಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ರವಿ ಬಿಷ್ಣೋಯ್ ನನ್ನ ಪ್ರಕಾರ ಡಿಮ್ಯಾಂಡಲ್ಲಂತೂ ಖಂಡಿತ ಇರ್ತಾರೆ ಈ ಆಪ್ಷನಲ್ಲಿ. ರಾಹುಲ್ ಚಾರ್ ಸ್ವಲ್ಪ ಕಮ್ಮಿ ಅಮೌಂಟ್ಗೆ ಸಿಗ್ಬೋದು. ಖಂಡಿತ ರಾಹುಲ್ ಚಾರ್ಗೆ ಟಾರ್ಗೆಟ್ ಮಾಡೋದು ನಂಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಬಿಷ್ಣೋಯ್ ಕೂಡ ಟಾರ್ಗೆಟ್ ಮಾಡ್ಬೋದು. ಸೊ 5 ಸೆಟ್ನ ನೋಡ್ತು ಅಂತಂದರೆ ವೆರಿ ಫ್ಯೂ RCB ಟಾರ್ಗೆಟ್ ಮಾಡೋದಕ್ಕೆ ಹೊರಟಿರೋದು. ಏನು ಟಾರ್ಗೆಟ್ ಮಾಡಬೇಕಲ್ಲಿ ಇರೋ ಅಂಥದ್ದೇ 2 ಓವರ್ಸೀಸ್ ಸ್ಲಾಟ್ ನಮಗಲ್ಲಿ. ಇಲ್ಲಿ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಬಂದ್ಬಿಟ್ಟು ಓವರ್ಸೀಸ್ ಪ್ಲೇಯರ್ಗಳೇ ಇದ್ದಾರೆ. ಈ 5 ಸೆಟ್ಟಲ್ಲಿ ತೊಗೊಂಡು ನೋಡ್ತು ಅಂತಂದರೆ 2 ಸ್ಲಾಟ್ ನಮಗೆ. ಈ 5 ಸೆಟ್ಟಲ್ಲಿ ಒಬ್ಬ ಪ್ಲೇಯರ್ನ ತೊಗೊಂಡ್ಬಿಟ್ರೆ ಓವರ್ಸೀಸ್ ಸ್ಲಾಟಲ್ಲಿ ನಮ್ಮ RCB ಅದೇ ಒಂಥರ ಹೆಚ್ಚು. ಯಾಕಂದರೆ ಇನ್ನೂ ಆಪ್ಷನ್ ಬರೋದಿದೆ, ಇನ್ನೂ ಬೇಜಾನ್ ಪ್ಲೇಯರ್ಸ್ಗಳು ಬರೋದಾವೆ. ಸೊ ನನ್ನ ಪ್ರಕಾರ ಟಾಪ್ 5 ಸೆಟ್ಸಲ್ಲಿ RCB ಅಂತ ಮಾಡುವಂಥದ್ದು ಏನೂ ಇರೋದಿಲ್ಲ. ಅದೇ ತೊಗೊಂತು ಅಂದರೆ ಲಿಯಾಮ್ ಲಿವಿಂಗ್ಸ್ಟನ್ನ ತೊಗೊಬೋದು. ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಲಿಯಾಮ್ ಲಿವಿಂಗ್ಸ್ಟನ್ನ ತೊಗೊಬೋದು. ಸ್ವಲ್ಪ ಫೈಟ್ ಮಾಡಿಬಿಟ್ಟು ತೊಗೊಂಡ್ರೆ ಅದು ಲಿಯಾಮ್ ಲಿವಿಂಗ್ಸ್ಟನ್ ಮಾತ್ರನೇ. ಅದು ಬಿಡ್ತು ಅಂದರೆ ಬಿಷ್ಣೋಯ್ ಮತ್ತು ರಾಹುಲ್ ಚಾರು. ಸೊ ಇಷ್ಟು ಮಾತ್ರ ಇವ್ರು ಫೈಟ್ ಮಾಡ್ಬಿಟ್ಟು ತೊಗೊಬೇಕಾಗಿರೋದು. ಇನ್ನೂ ಬೇಜಾನ್ ಪ್ಲೇಯರ್ಸ್ಗಳು ಬರ್ತಾರೆ ಆಪ್ಷನಲ್ಲಿ. ಸೊ ನನ್ನ ಪ್ರಕಾರ ಟಾಪ್ 5 ಸೆಟ್ಸಲ್ಲಿ ಲಿಯಾಮ್ ಲಿವಿಂಗ್ಸ್ಟನು ಒಂದು ಟಾಪ್ ಪಿಕ್ ಆಯಿತು ಅಂತಂದರೆ ಆಮೇಲೆ ರವಿ ಬಿಷ್ಣೋಯ್, ರಾಹುಲ್ ಚಾರು. ಸೊ ಇಷ್ಟು ಮಾತ್ರ RCB ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಟಾಪ್ 5 ಸೆಟ್ಸ್ ಅಂತ ಬಂದಾಗ. ನಿಮ್ಮ ಅನಿಸಿಕೆ ಏನು? ಈ ಟಾಪ್ 5 ಸೆಟ್ಸಲ್ಲಿ RCB ಯಾರನ್ನ ಪಿಕ್ ಮಾಡ್ಬೋದು? ನಿಮ್ಮ ಅನಾಲಿಸಿಸ್ ಪ್ರಕಾರ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.